ಇನ್ನು ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ದೊಡ್ಡ ಮಟ್ಟದ ಹಲ್ಲೆ ಆಗಿದೆ. ಶಿವಾಜಿನಗರದಲ್ಲಿ ಈಗ ಮತ್ತೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಅಧಿಕಾರಿಗಳ ಮೇಲೆ ಗೂಂಡಾಗಿರಿ ಮಾಡಿದ್ರಿಂದ ಸ್ಥಗಿತವಾಗಿತ್ತು. ಇದೀಗ ಮತ್ತೆ ಜೆಸಿಬಿ ಮೂಲಕ ತೆರವು ಕಾರ್ಯಾಚರಣೆ ನಡೀತಾ ಇದೆ. 9 ಅಂಗಡಿ ಮುಂಗಟ್ಟು ತೆರವು ಮಾಡ್ತಾ ಇದ್ದಾರೆ ಜಿಬಿಎ ಅಧಿಕಾರಿಗಳು. ಈಗ ಮತ್ತೆ ಆರಂಭ ಆಗಿದೆ ನೋಡಿ. ಅಲ್ಲಿ ಬೆಳಗ್ಗೆ 11 ಗಂಟೆ ಸಂದರ್ಭದಲ್ಲಿ ಮಾಡಿದಂತಹ ಕೆಲಸ ಈಗ ಮತ್ತೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಇವಾಗ 2ನೇ ಬಾರಿಗೆ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಈಗ ಸಾಕಷ್ಟು ಭದ್ರತೆ ಮಾಡಿಕೊಂಡಿದ್ದಾರಾ? ಆ ಗಲಾಟೆ ಮಾಡಿದವರೆಲ್ಲ ಎಲ್ಲಿ ಹೋದರು, ಏನು ಕತೆ, ಸದ್ಯದ ಪರಿಸ್ಥಿತಿ ಏನು? ಅರವಿಂದ್, ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಂಥ 5 ಗೂಂಡಾಗಳೇನಿದ್ರು ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅಂತ ಈಗಾಗಲೇ ಪೊಲೀಸರು ಹೇಳಿರುವಂಥದ್ದು. ಮತ್ತು ಆ ತೆರವು ಕಾರ್ಯಾಚರಣೆ ನಿಂತಿತ್ತು. ಈಗ ಕೇವಲ 20 ನಿಮಿಷಗಳ ಅಂತರದಲ್ಲಿ ಸಂಪೂರ್ಣ ತೆರವು ಕಾರ್ಯಾಚರಣೆ ಮಾಡಿರುವಂಥದ್ದು. ಇನ್ನೊಂದೇ ಒಂದು ಅಂಗಡಿ ಮಾತ್ರ ಬಾಕಿ ಇರುವಂಥದ್ದು. ಉಳಿದಂತೆ 8 ಶೆಡ್ಗಳಿದ್ವು. 8 ಶೆಡ್ಗಳನ್ನು ಕೂಡ ಕ್ಷಣ ಮಾತ್ರದಲ್ಲೇ ಕೇವಲ 20 ನಿಮಿಷಗಳ ಅಂತರದಲ್ಲಿ ಜೆಸಿಬಿ ಮುಖಾಂತರ ಸಂಪೂರ್ಣವಾಗಿ ತೆರವು ಮಾಡಲಾಗಿದೆ. ಸ್ಥಳದಲ್ಲೂ ಕೂಡ ಒಂದು ರೀತಿಯ ಉದ್ವಿಗ್ನ ಪರಿಸ್ಥಿತಿ ಇತ್ತು. ಯಾಕೆಂದರೆ ಅಧಿಕಾರಿಗಳ ಮೇಲೆ ಆ ರೀತಿಯಾಗಿ ಏಕಾಏಕಿ ಸಾರ್ವಜನಿಕವಾಗಿ ಹಲ್ಲೆ ಮಾಡ್ತಾರೆ. ಹೆಲ್ಮೆಟ್ಗಳು, ಚೇರ್ಗಳು, ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡ್ತಾರೆ. ಜೊತೆಗೆ ಪೆಪ್ಪರ್ ಸ್ಪ್ರೇ, ಅಂದರೆ ಅವ್ರ ಅಧಿಕಾರಿಗಳಿಗೆ ಏನಾಗ್ತಿದೆ ಅಂತ ಗೊತ್ತಾಗೋಕ್ಕೂ ಮೊದಲೇ ನೇರವಾಗಿ ಬಂದು ಮೊದಲಿಗೆ ಜೆಸಿಪಿ ಡ್ರೈವರ್ಗೆ ಪೆಪ್ಪರ್ ಸ್ಪ್ರೇ ಮಾಡ್ತಾರೆ. ಅದಾದ ನಂತರದಲ್ಲಿ ಅಲ್ಲಿದ್ದಂಥ ಅಧಿಕಾರಿಗಳಿಗೂ ಪೆಪ್ಪರ್ ಸ್ಪ್ರೇ ಮಾಡಿ ಸಿಕ್ಕ ವಸ್ತುಗಳಿಂದ ಅವರನ್ನು ಅಲ್ಲಿಂದ ಹೊಡೆದು ಅಲ್ಲಿಂದ ವಾಪಸ್ ಕಳಿಸಿದ್ರು. ಅದಾದ ನಂತರದಲ್ಲಿ ಯಾವಾಗ ಪ್ರಕರಣ ದಾಖಲಾಯಿತು 5 ಜನ ಅರೆಸ್ಟ್ ಮಾಡ್ತಾರೆ. ಮತ್ತು ಹಲ್ಲೆಗೊಳಗಾಗಿದ್ದಂಥ ಅಧಿಕಾರಿಗಳು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥದ್ದು. ಈ ಪ್ರಕರಣ ಬೆನ್ನಲ್ಲೇ ಈಗ ನೌಕರರ ಸಂಘದಿಂದ ಒಂದಷ್ಟು ಜನ ಸದಸ್ಯರು ಕೂಡ ಸ್ಥಳಕ್ಕೆ ಬಂದು 10 ಸಂಖ್ಯೆಯಲ್ಲಿ ಸ್ಥಳದಲ್ಲಿ ಜಮಾಯಿಸಿ ಈ ಕೂಡಲೇ ಇದನ್ನೆಲ್ಲ ಕೂಡ ತೆರವು ಮಾಡಿಸಬೇಕು ಅಂತೇಳಿ ಪ್ರತಿಭಟನೆ ಕೂಡ ಕೂಗಿದ್ರು. ಅದಾದ ನಂತರದಲ್ಲಿ ಜೆಸಿಬಿ ಮುಖಾಂತರ ತೆರವು ಕಾರ್ಯಾಚರಣೆ ಸುಮಾರು 2:50 ಸುಮಾರಿಗೆ ತೆರವು ಕಾರ್ಯಾಚರಣೆ ಶುರುವಾಯಿತು. ಕೇವಲ 20-25 ನಿಮಿಷಗಳ ಅಂತರದಲ್ಲಿ ಸಂಪೂರ್ಣ ಅಲ್ಲಿ ಆ ಸಾಲಿನಲ್ಲಿದ್ದಂಥ ಎಲ್ಲ ಅಂಗಡಿಗಳನ್ನು ಕೂಡ ಜೆಸಿಬಿ ಮುಖಾಂತರ ತೆರವು ಮಾಡಲಾಗಿದೆ. ಮತ್ತೊಂದು ಕಡೆ ನೋಡೋದಾದರೆ KSRP ವಾಹನಗಳು, ಹಿರಿಯ ಜಿಬಿಎ ಅಧಿಕಾರಿಗಳು ಮತ್ತು 2 ಜಂಟಿ ಪೊಲೀಸ್ ಆಯುಕ್ತರು ಸೇರಿದಂತೆ ಪೊಲೀಸರು ಮತ್ತು ಜಿಬಿಎ ಅಧಿಕಾರಿಗಳು ಸ್ಥಳದಲ್ಲಿ ಮುಖಾಮೂಡಿರುವಂಥದ್ದು. ಹೆಚ್ಚಿನ ಯಾವುದೇ ರೀತಿಯ ಅನಾಹುತ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯಾರು ಹಲ್ಲೆ ಮಾಡಿದ್ರು, ಅವರು ಯಾಕೆ ಬಂದು ಏಕಾಏಕಿ ಹಲ್ಲೆ ಮಾಡಿದ್ರು, ಅವ್ರು ಯಾರು ಅನ್ನೋದನ್ನು ಪತ್ತೆ ಮಾಡಿ ಕೂಡಲೇ ಅವರನ್ನು ಬಂಧನ ಮಾಡಬೇಕು ಅಂತೇಳಿ ಇಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕೆಂದರೆ ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆಯಲ್ಲಿ ಏಕಾಏಕಿ ಅಧಿಕಾರಿಗಳ ಮೇಲೆ ಆ ಮಟ್ಟದಲ್ಲಿ ಹಲ್ಲೆ ಮಾಡ್ತಾರೆ ಅಂದರೆ ಅವ್ರು ಪಕ್ಕ ಪ್ಲಾನ್ ಮಾಡ್ಕೊಂಬಂದೆ ಹಲ್ಲೆ ಮಾಡಿರುವಂಥದ್ದು. ಪೆಪ್ಪರ್ ಸ್ಪ್ರೇ ಕೂಡ ಮಾಡ್ತಾರೆ ಅಂದರೆ ಪೊಲೀಸರು ಏನು ಮಾಡ್ತಿದ್ರು ಅನ್ನೋದು ಅವರ ಪ್ರಶ್ನೆ ಆಗಿರುವಂಥದ್ದು. ಕೇವಲ ಒಬ್ಬ ಅಧಿಕಾರಿಗಳ ಮೇಲೆ ಹಲ್ಲೆ ಹಿನ್ನೆಲೆಯಲ್ಲಿ ಕೆಲ ಕಾಲ ಸ್ಥಗಿತವಾಗಿತ್ತು ಕಾರ್ಯ. ಈಗ 20-25 ನಿಮಿಷದಲ್ಲೇ ಎಲ್ಲವನ್ನ ಕೂಡ ಒತ್ತುವರಿ ಆಗಿದ್ದೆಲ್ಲವನ್ನ ತೆರವು ಮಾಡಿದ್ದಾರೆ.